ಕಾಣೆಯಾಗಿದ್ದಂತ ಇಬ್ಬರು ಮಕ್ಕಳು ಮುಂಬೈನಲ್ಲಿ ಪತ್ತೆಯಾಗಿದ್ದಾರೆ. ಶಿರಸಿಯ ಕಸ್ತೂರ್ಬಾ ನಗರದ ನಿವಾಸಿಗಳಾದ ಶ್ರೀಶಾ ಪರದಿ ಪತ್ತೆಯಾಗಿದ್ದಾರೆ. ಶಿರಸಿ ಪೊಲೀಸರ ನಿರಂತರ ಕಾರ್ಯಾಚರಣೆಯಿಂದ ಮಕ್ಕಳು ಪತ್ತೆಯಾಗಿದ್ದಾರೆ. ಇನ್ನು ಮಕ್ಕಳು ಕಾಣೆಯಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಕ್ಕಳು ಪತ್ತೆಯಾಗಿದ್ದಾರೆ. ಮಕ್ಕಳು ಸದ್ಯ ಮುಂಬೈನಲ್ಲಿ ಸಿಕ್ಕಿದ್ದಾರೆ. ಶಿರಸಿಯ ಕಸ್ತೂರ್ಬಾ ನಗರದ ನಿವಾಸಿಗಳಾದ ಶ್ರೀಶಾ ಪರದಿ ಪತ್ತೆಯಾಗಿರೋದು. ಇನ್ನು ಶಿರಸಿ ಪೊಲೀಸರ ನಿರಂತರ ಕಾರ್ಯಾಚರಣೆಯಿಂದ ಮಕ್ಕಳು ಸಿಕ್ಕಿದ್ದಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದಕ್ಕೆ ಓದಲು ಪೋಷಕರು ಒತ್ತಾಯಿಸಿದ್ರು. ಪೋಷಕರ ಒತ್ತಡವನ್ನ ತಾಳೋದಕ್ಕಾಗದೆ ಮನೆ ಬಿಟ್ಟು ಹೋಗಿರ್ತಾರೆ ಮಕ್ಕಳು. ಡ್ರಾಯಿಂಗ್ ಕ್ಲಾಸ್ಗೆ ತೆರಳುವುದಾಗಿ ಹೇಳಿ ಬಸ್ಸಿನಲ್ಲಿ ಪ್ರಯಾಣಿಸಿರ್ತಾರೆ ಈ ಮಕ್ಕಳು. ಒಂದೇ ಕುಟುಂಬದ ಇಬ್ಬರು ಮಕ್ಕಳು ಆಗಸ್ಟ್ 16ರಂದು ಕಾಣೆಯಾಗಿರ್ತಾರೆ. ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿ ಅದನ್ನ ಬೆನ್ನು ಹತ್ತಿ ಪೊಲೀಸರು ಹೋಗ್ತಾರೆ. ನಂತರ ಮುಂಬೈನಲ್ಲಿ ಪತ್ತೆಯಾಗ್ತಾರೆ ಈ ಪುಟ್ಟ ಮಕ್ಕಳು. ಶಿರಸಿಯಿಂದ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಪುಣೆಗೆ ತೆರಳಿದ್ದಾರೆ. ಮುಂಬೈಗೂ ಹೋಗಿದ್ರು. ಮುಂಬೈನ ಪೊಲೀಸರಿಗೆ ಈ ಮಾಹಿತಿಗಳನ್ನ ಕಳಿಸ್ತಾರೆ ನಮ್ಮ ರಾಜ್ಯದ ಪೊಲೀಸರು, ಶಿರಸಿ ಪೊಲೀಸರು. ಮಕ್ಕಳನ್ನ ಮುಂಬೈನಿಂದ ಕರೆದುಕೊಂಡು ಬರೋದಕ್ಕೆ ಈಗ ತೆರಳಿದ್ದಾರೆ ಶಿರಸಿಯ ಪೊಲೀಸರು. ನೋಡಿ ಮಕ್ಕಳು ಹೆಂಗೆ ಅವತಾರಗಳು, ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಈಗಿನ ಕಾಲದ ಮಕ್ಕಳು ಹೆಂಗೆ ತಗೊಳ್ತಾರೆ ಅನ್ನೋದು ನೋಡಿ. ಶ್ರೀಶಾ ಮತ್ತು ಪರಿಧಿ ಎನ್ನುವಂತ ಮಕ್ಕಳು ಓದು ಅಂತ ಮನೇಲಿ ಒತ್ತಡ ಹಾಕಿದ್ರಂತೆ. ಅದಕ್ಕಾಗಿ ನೋಡಿ ಶಿರಸಿ ಬಿಟ್ಟು ಸೀದಾ ಮುಂಬೈಗೆ ಹೋಗಿದ್ದಾರೆ. ಸದ್ಯ ಪತ್ತೆ ಆಗಿದ್ದಾರೆ.